ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಇದೀಗ ಹೆಡ್ಲೈನ್ಸ್. ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪ, ಸಿಬಿಐ ತನಿಖೆಗೆ ವಿಜಯೇಂದ್ರ ಸವಾಲ್. ಮಾಣಿಪ್ಪಾಡಿಯ ಯೂಟರ್ನ್ ಅಂದ್ರು ಸಿದ್ದು ಡಿಕೆಶಿ. ದಾವಣಗೆರೆಯಲ್ಲಿ ಬಿಎಸ್ವೈ ಉತ್ಸವಕ್ಕೆ ಪ್ಲಾನ್, ಬಣ ರಾಜಕೀಯ ಬೇಡ ಅಂತ ವಿಜಯೇಂದ್ರ ವಾರ್ನ್. ಮತ್ತೊಂದು ಕಡೆ ಕ್ರಾಂತಿವೀರ ಬ್ರಿಗೇಡ್ ಶುರು ಮಾಡ್ತಾರೆ ಈಶ್ವರಪ್ಪ. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಕೌಂಟ್ ಡೌನ್, ನಾಳೆಯೇ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ರಿಂದ ಮಂಡನೆ. ಮಸೂದೆಗೆ ಇಂಡಿಯಾ ಒಕ್ಕೂಟ ವಿರೋಧ. ಬೆಂಗಳೂರಲ್ಲಿ ಪತ್ನಿ ಕಾಟಕ್ಕೆ ಮತ್ತೊಬ್ಬ ಬಲಿ, ವರದಕ್ಷಿಣೆ ಹೆಸರಲ್ಲಿ ಆರೋಪಕ್ಕೆ ಬಲಿಯಾದ ಕ್ರಿಕೆಟರ್. ಗೆದ್ದ ಪದಕಗಳನ್ನು ಜೊತೆಗಿಟ್ಟು ಬಾಲರಾಜ್ ಅಂತ್ಯ ಸಂಸ್ಕಾರ. ಸೆಷನ್ಸ್ ಕೋರ್ಟ್ ಮುಂದೆ ಹಾಜರಾದ ನಟ ದರ್ಶನ್, ಬಾಂಡ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಮತ್ತೆ ಆಸ್ಪತ್ರೆಗೆ ವಾಪಸ್. ಶ್ಯೂರಿಟಿ ಕೊಟ್ಟ ಸಹೋದರ ದಿನಕರ್, ಸ್ನೇಹಿತ ಧನ್ವೀರ್. ಹೆಡ್ಲೈನ್ಸ್ ನೋಡಿದ್ರೆ ಈಗ ವಿವರವಾಗಿ ಸುದ್ದಿ ನೋಡುವಂತ ಸಮಯ. ಹೌದು, ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ವಿಜಯೇಂದ್ರ 150 ಕೋಟಿ ರು ಆಮಿಷ ಒಡ್ಡಿದ್ರು ಅಂತ ಸಿಎಂ ಹಾಗೂ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ರು. ಈ ಸಂಬಂಧ ಇಂದು ವಿಧಾನಸಭೆ ಅಧಿವೇಶನದಲ್ಲಿ ಬಿವೈ ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ರು. ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಒಡ್ಡಿದ ಆರೋಪದ ಬಗ್ಗೆ ಸಿಬಿಐ ತನಿಖೆಗೆ ವಹಿಸಲಿ ಅಂತ ವಿಜಯೇಂದ್ರ ಸವಾಲು ಹಾಕಿದ್ರು. ವಕ್ಫ್ ಆಸ್ತಿ ದುರುಪಯೋಗ ಕುರಿತು ಮಾಣಿಪ್ಪಾಡಿ ವರದಿ ಕೊಟ್ಟಿದ್ರು. ನಂತರ 2016ರಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಆನಂದ್ ಅವರು ವರದಿ ಕೊಟ್ಟಿದ್ರು. ಆದ್ರೆ ಅಂದಿನ ಸಿಎಂ ಉಪಲೋಕಾಯುಕ್ತರ ವರದಿ ಮುಚ್ಚಿ ಹಾಕಿದ್ರು ಅನ್ನೋದ್ರ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಗಂಭೀರವಾದಂತ ಆರೋಪ ಮಾಡಿದ್ರು. ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿದ್ದನ್ನ ಸಿದ್ದರಾಮಯ್ಯ ಸಚಿವ ಸಂಪುಟ ತಿರಸ್ಕಾರ ಮಾಡಿತ್ತು. ಈತ 150 ಕೋಟಿ ಆಮಿಷದ ಬಗ್ಗೆ ಹಾಗೆ ವರದಿ ತನಿಖೆ ಬಗ್ಗೆ ಸಿಬಿಐಗೆ ನೀಡ್ಲಿ ಅಂತ ವಿಜಯೇಂದ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ರು. ವಕ್ಫ್ ಆಸ್ತಿ ಕಬಳಿಕೆ ಸಂಬಂಧ ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಒಡ್ಡಿರೋ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗೆ ಸಿದ್ಧರಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ. ವಿಜಯೇಂದ್ರ 150 ಕೋಟಿ ರು ಆಮಿಷ ಒಡ್ಡಿದ್ದಾರೆ ಅಂತ ಸ್ವತಃ ಈ ಹಿಂದೆ ಅವರೇ ಹೇಳಿದ್ರು. ಅಂದ್ರೆ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ರು. ಅವರ ಹೇಳಿಕೆ ಮೇಲೆಯೇ ನಾವು ಪ್ರತಿಕ್ರಿಯೆ ನೀಡಿದ್ದು. ಈಗ ಬಹಳ ವರ್ಷಗಳ ನಂತರ ಹೇಳಿಲ್ಲ ಅಂತಿದ್ದಾರೆ. ಅದು ಒಂಥರ ಹೇಳಿದ್ರು, ಇಂದು ಒಂಥರ ಹೇಳಿದ್ದಾರೆ ಅಂತ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಒತ್ತಡದಿಂದಾಗಿ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಾರೆ ಈ ಏನು ವಕ್ಫ್ ಆಸ್ತಿ ಸಂಬಂಧಪಟ್ಟಂತೆ ಒಂದಷ್ಟು ಅಗ್ಗಜಿಗ್ಗಾಟ ನಡೀತಾ ಇದೆ. ಈ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಸ್ವೀಕಾರ ಮಾಡಿದ್ರೆ ಕಾಂಗ್ರೆಸ್ ನಾಯಕರಿಗೆ ಕಂಟಕ ಆಗತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಜೊತೆಗೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಯಾರು ಇದಾರ ಅಲ್ಲಿ ಕಾಂಗ್ರೆಸ್ ಅಲ್ಲಿ, ಅದನ್ನ ಹೇಳ್ಬೇಡ ಅಂತ ಹೇಳಕ್ಕೆ, ಆ ಥರದ್ದೆಲ್ಲ ಏನಿಲ್ಲ, ಸುಳ್ಳು ಅನ್ನೋದು ವಿಜಯೇಂದ್ರ ಅವರ ವಾದ. ಒಟ್ಟಾರೆ ವಿಜಯೇಂದ್ರ ವರ್ಸಸ್ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ಈ ಕಾಳಗ ಕೊಡಿ ತಾಕತ್ತಿದ್ರೆ ಸಿಬಿಐಗೆ ಅನ್ನೋ ಸವಾಲನ್ನ ಕಾಂಗ್ರೆಸ್ ನಾಯಕರು ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶದ ನಂತರವೂ ವಿಜಯೇಂದ್ರ ಹಾಗೂ ಯತ್ನಾಳ್ ಟೀಮ್ ನಡುವಿನ ಶೀತಲ ಸಮರ ಮುಂದುವರೆದಿದೆ. ಇದರ ನಡುವೆ ವಿಜಯೇಂದ್ರ ಬೆಂಬಲಿಗರು ಬಿಎಸ್ವೈ ಉತ್ಸವ ಮಾಡೋಕೆ ಮುಂದಾಗಿದ್ದಾರೆ. ಇದು ಬಿಜೆಪಿಯ ಬಣ ಬಡಿದಾಟಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆಸಿದ ರೀತಿಯಲ್ಲೇ ಮುಂದಿನ ವರ್ಷ ಫೆಬ್ರವರಿ 27ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸುವ ನಿರ್ಧಾರ ಮಾಡಲಾಗಿತ್ತು. ದಾವಣಗೆರೆಯಲ್ಲೇ ಬಿಎಸ್ವೈ ಉತ್ಸಾಹ ಮಾಡಿ ಅಮಿತ್ ಶಾ ಸೇರಿ 20 ಲಕ್ಷ ಜನರನ್ನ ಸೇರಿಸಲು ನಿರ್ಧರಿಸಲಾಗಿತ್ತು. ಅಲ್ಲೇ ಒಂದು ಬಣ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ವರೆಗೂ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಇರಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಆದ್ರೆ ತಮ್ಮ ಬೆಂಬಲಿಗರ ನಡೆಗೆ ಬಿವೈ ವಿಜಯೇಂದ್ರ ಅವರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲ, ಬಣದ ಹೆಸರಲ್ಲಿ ಸಭೆ ಸಮಾವೇಶಗಳನ್ನು ಆಯೋಜಿಸುವುದು ಒಪ್ಪಲ್ಲ ಅಂತ ತಮ್ಮ ಟೀಮ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಭೆ ಸಮಾವೇಶಗಳನ್ನು ಮಾಡಲು ಯಾರೇ ಹೊರಟಿದ್ರು ಕೂಡಲೇ ತಮ್ಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬೇಕು, ಪಕ್ಷದ ಚೌಕಟ್ಟಿನಲ್ಲೇ ಪ್ರತಿಯೊಂದು ಸಭೆ ಕಾರ್ಯಕ್ರಮಗಳು ನಡೆಯಬೇಕು ಅಂತ ವಿಜಯೇಂದ್ರ ವಾರ್ನಿಂಗ್ ಮಾಡಿದ್ದಾರೆ. ಆದರೆ ವಿಜಯೇಂದ್ರ ವಾರ್ನಿಂಗ್ಗೆ ಅವರ ಬೆಂಬಲಿಗರು ಬಗ್ಬಹುದೇನೋ, ಆದರೆ ಯತ್ನಾಳ್ ಬಗ್ತಾರೆ ಅನ್ನೋದು ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರೇಣುಕಾಚಾರ್ಯ ಅವರ ಆದಿಯಾಗಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲರೂ ಕೂಡ ಯಡಿಯೂರಪ್ಪ ಅವರ ಟೀಮ್, ಹಾಗಾಗಿ ಕೇಳ್ತಾರೆ. ಬಟ್ ಈ ಬಿಎಸ್ವೈ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಈ ಕಾಳಗ ರಾಜ್ಯ ಬಿಜೆಪಿಗೆ ನುಂಗಲಾರದ ಬಿಸಿತುಪ್ಪವಾಗಿದೆ. ಕಾರ್ಯಕರ್ತರು ಇಬ್ರಿಗೂ ಇಡೀ ಶಾಪ ಹಾಕ್ತಾವ್ರೆ. ಎಂತ ನಾಯಕರಪ್ಪ ಇವರೆಲ್ಲ, ಇವರೆಲ್ಲರೂ ನಾವು ಗೆಲ್ಸ್ಬಿಟ್ವಲ್ಲಪ್ಪ ಅಂತ ಬಿಜೆಪಿ ಕಾರ್ಯಕರ್ತರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಹೊಸ ಕ್ರಾಂತಿವೀರ ಬ್ರಿಗೇಡ್ ಸ್ಥಾಪನೆಯಾಗಿದೆ. 2025 ಫೆಬ್ರವರಿ 4ರಂದು ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆಯಾಗುತ್ತೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ 1008 ಮಂದಿ ಸಾಧು ಸಂತರ ಪಾದ ಪೂಜೆ ಮಾಡಿ ಬ್ರಿಗೇಡ್ ಉದ್ಘಾಟನೆ ಮಾಡುತ್ತೇವೆ ಅಂತ ಹೇಳಿದರು.
ರಾಜ್ಯದಲ್ಲಿ ಸಾವಿರಾರು ಸಣ್ಣ ಮಠಗಳಿವೆ. ಕ್ರಾಂತಿವೀರ ಬ್ರಿಗೇಡ್ನಿಂದ ಸಣ್ಣ ಮಠಗಳಿಗೆ ನ್ಯಾಯ ಕೊಡಿಸುವ ಕೆಲಸವಾಗುತ್ತದೆ. ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಹೋರಾಟ, ಮಠಾಧೀಶರು ಬ್ರಿಗೇಡ್ ಆರಂಭ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಇನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಕೆಲವರು ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟರು, ಕೆಲವರು ರಾಣಿ ಚೆನ್ನಮ್ಮ ಬ್ರಿಗೇಡ್ ಎಂದು ಹೇಳಿದ್ರು. ಮೀಸಲಾತಿ ವಿಚಾರವಾಗಿ ನಾವು ಮಾತನಾಡಲ್ಲ. ನಾನು ಮೀಸಲಾತಿ ಪರವೂ ಅಲ್ಲ, ವಿರೋಧವೂ ಅಲ್ಲ. ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಹೋರಾಟ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಕ್ರಾಂತಿವೀರ ಬ್ರಿಗೇಡ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಕನಾಪುರ ಮಠದ ಸೋಮೇಶ್ವರ ಸ್ವಾಮೀಜಿ ಈ ಸಂಬಂಧಪಟ್ಟ ಮಾತನಾಡಿದ್ದಾರೆ. ಈಶ್ವರಪ್ಪ ರಾಜಕೀಯವಾಗಿ ಯಾವುದೇ ಸ್ಥಾನಮಾನಗಳಿಲ್ಲ. ಬಿಜೆಪಿ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡಿದ್ರು. ಬಿಜೆಪಿ MLA ಟಿಕೆಟ್ ಸಿಕ್ಕಿರಲಿಲ್ಲ. MP ಬಂಡಾಯ ಸ್ಪರ್ಧೆ ಆಗಿತ್ತು, ಮಗನಿಗೆ ಟಿಕೆಟ್ ಕೊಡಲಿಲ್ಲ. ಈ ಸನ್ನಿವೇಶದಲ್ಲಿ ಪ್ರಸ್ತುತ ರಾಜಕೀಯದಲ್ಲಿ ಚುನಾವಣಾ ಹೋರಾಟದಲ್ಲಿ ಬಲಶಾಲಿಯಾಗಿ ಈಶ್ವರಪ್ಪನವರು ಉಳ್ಕೊಂಡಿಲ್ಲ. ಬಟ್ ಈ ಸಂಘಟನೆ ವಿಷಯಕ್ಕೆ ಬಂದಾಗ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಏನೋ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರಲು ಸಂವಿಧಾನ ತಿದ್ದುಪಡಿ ತರುವ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಅನುಮೋದನೆಯನ್ನು ನೀಡಿದೆ. ನಾಳೆಯೇ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಲೋಕಸಭೆಯಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಲಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಮಸೂದೆ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆಯನ್ನು ಸಹ ಮಂಡಿಸಲಿದ್ದಾರೆ. ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನ ಒಂದೇ ಬಾರಿಗೆ ನಡೆಸುವ ಉದ್ದೇಶ ಹೊಂದಲಾಗಿದೆ. ಇನ್ನು ಈ ಮಸೂದೆಗೆ ಕಾಂಗ್ರೆಸ್ ಸೇರಿ ಇಂಡಿಯಾ ಒಕ್ಕೂಟದ ಪಕ್ಷಗಳು ವಿರೋಧವನ್ನ ಮಾಡಿವೆ. ಒಂದು ದೇಶ ಒಂದು ಚುನಾವಣೆಯಿಂದ ಈ ತಂಟೆ ತಕರಾರು ತಪ್ತವೆ. ಒಂದೇ ಸಲ ಚುನಾವಣೆ ಮುಗಿದ್ರೆ 5 ವರ್ಷ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದು ಬಿಜೆಪಿ ನಾಯಕರ ಅಭಿಪ್ರಾಯ. ಒಂದು ವರ್ಷ ಲೋಕಸಭೆ, ಈಗ ನಮ್ಮಲ್ಲಿ 2023 ವಿಧಾನಸಭೆ ಚುನಾವಣೆ ಆಗುತ್ತೆ, 24 ಲೋಕಸಭೆ, ಮತ್ತೆ ಇನ್ಯಾವಾಗೋ BBMP ಮಾಡ್ತಾರೆ, ಮತ್ತೆ ಯಾವಾಗೋ ಮಾಡ್ತಾರೆ. ಬಟ್ ವಿಧಾನಸಭೆ ಲೋಕಸಭೆ ಒಟ್ಟಿಗೆ ಆಗುತ್ತೆ. ಇದಾದ 3-4 ತಿಂಗಳಲ್ಲಿ ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ ಮುಗಿಸಿ ಒಂದು 6 ತಿಂಗಳಲ್ಲಿ ಅಷ್ಟೇ 5 ವರ್ಷದಲ್ಲಿ ಚುನಾವಣಾ ಪರ್ವ ಇರಬೇಕು. ಈ 4.5 ವರ್ಷ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ತಿದ್ದುಪಡಿ ಮಾಡ್ತಿದೀವಿ. ಒಂದು ದೇಶ ಒಂದು ಚುನಾವಣೆ ಅನ್ನೋದು ಬಿಜೆಪಿಗರ ವಾದ. ಇಲ್ಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ಇದು ಸರಿ ಇಲ್ಲ ಅನ್ನೋದು ಕಾಂಗ್ರೆಸ್ ಅವ್ರ ವಾದ. ಚುನಾವಣೆ ಅವಾಗ ಬರಬೇಕು, ಜನಕ್ಕೆ ಓಟ್ಗೆ 2,000 5,000 ಕೊಡಬೇಕು, MLA ಎಲೆಕ್ಷನ್ ಕೊಡಬೇಕು, MP ಎಲೆಕ್ಷನ್ ಕೊಡಬೇಕು. ಹಿಂಗೆ ಅವಾಗ ವರ್ಷಕ್ಕೊಂದೊಂದು ಚುನಾವಣೆ ಬಂದು ಜನಗಳ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಬೇಕು ಅನ್ನೋ ದಾಟಿಯ ಒಂದಷ್ಟು ಲೆಕ್ಕಾಚಾರಗಳು. ಬಟ್ ಒಂದು ದೇಶ ಒಂದು ಚುನಾವಣೆ ಒಂದೇ ಟೈಮ್ ಓಟ್ ಕಾಸು ಕೊಡಬೇಕಾಗತ್ತೆ. ಯಾಕಂದರೆ ಚುನಾವಣಾ ರಾಜಕಾರಣ ಮತದಾರರನ್ನ ಖರೀದಿ ಮಾಡುವಂತ ಬಂದು ನಿಂತುಬಿಟ್ಟಿದೆ. ಅದು ಓಪನ್ ಸೀಕ್ರೆಟ್. ಬಟ್ ಒಂದು ದೇಶ ಒಂದು ಚುನಾವಣೆ ಸಂದರ್ಭ ಬಂದಾಗ ಅಟ್ಲೀಸ್ಟ್ MLA MP ಎಲ್ಲ ಒಟ್ಟಿಗೆ ಆಗುತ್ತೆ, ಇನ್ನು ಉಳಿದ ಲೋಕಲ್ ಬಾಡಿ ಎಲ್ಲ ಒಟ್ಟಿಗೆ ಚುನಾವಣೆ ಆಗುತ್ತೆ. ಸೊ ಆ ಸನ್ನಿವೇಶ ಇವೆಲ್ಲವನ್ನು ಕೂಡ ತಪ್ಪಿಸ್ಬೋದು ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ಗೊತ್ತಿಲ್ಲ, ಯಾರು ಕಾಸು ಜಾಸ್ತಿ ಇರುತ್ತೆ ಅವ್ರು ಇದನ್ನು ವಿರೋಧ ಮಾಡ್ತಾರೆ ಅಂತ ಅನ್ಕೋತೀನಿ. ಹಂಚ್ಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಸರ್ಕಾರಕ್ಕೆ ಆರಂಭದಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಶಿವಸೇನೆಯ ಏಕನಾಥ್ ಶಿಂದೆ ಬಣದ ಓರ್ವ ಶಾಸಕ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶಿವಸೇನೆಯಿಂದ 3 ಬಾರಿ ಶಾಸಕರಾಗಿದ್ದ ನರೇಂದ್ರ ಬೋಂಡೇಕರ್ ಅವರಿಗೆ ಸಚಿವ ಸ್ಥಾನದ ಭರವಸೆ ನೀಡಲಾಗಿತ್ತು. ಆದರೆ ಕಡೆ ಅವಧಿಯಲ್ಲಿ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಸಿಟ್ಟಾದ ಬೋಂಡೇಕರ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಫಡ್ನವೀಸ್ ಸರ್ಕಾರಕ್ಕೆ ಆರಂಭದಲ್ಲೇ ಬಂಡಾಯದ ಬಿಸಿ ಎದುರಾಗಿದೆ. ಮಸೀದಿ ಬಳಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಹೇಗೆ ಅಪರಾಧ ಆಗುತ್ತೆ ಅಂತ ಕರ್ನಾಟಕ ಪೊಲೀಸರನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ದಕ್ಷಿಣ ಕನ್ನಡದ ಬದ್ರಿಯಾ ಜುಮ್ಮಾ ಮಸೀದಿ ಆವರಣಕ್ಕೆ ನುಗ್ಗಿದ 2 ಯುವಕರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದು. ಈ ಸಂಬಂಧ ಪೊಲೀಸರು IPC ಸೆಕ್ಷನ್ 295A 447 506 ಅಡಿ ಕೇಸ್ ದಾಖಲಿಸಿ 2 ಆರೋಪಿಗಳನ್ನು ಬಂಧಿಸಿದರು. ಕೇಸ್ ರದ್ದುಗೊಳಿಸುವಂತೆ ಕೋರಿ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಚಾರಣೆಯನ್ನು ರದ್ದುಗೊಳಿಸಿತ್ತು. ಅಲ್ಲದೆ ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲ್ಲ ಅಂತ ತೀರ್ಪು ನೀಡಿತ್ತು. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮತ್ತೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಹೇಗೆ ಅಪರಾಧ ಆಗುತ್ತೆ ಅಂತ ಕರ್ನಾಟಕ ಪೊಲೀಸರನ್ನ ಪ್ರಶ್ನೆ ಮಾಡಿದೆ. ಪತ್ನಿ ಕಾಟಕ್ಕೆ ನೊಂದು ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ 3 ದಿನದ ಹಿಂದೆಯಷ್ಟೇ ಬೆಂಗಳೂರಿನ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ರೈಲಿಗೆ ತಲೆ ಕೊಟ್ಟು ಸಾವನ್ನಪ್ಪಿದ್ರು. ಈಗ ಬೆಂಗಳೂರಲ್ಲಿ ಕ್ರೀಡಾಪಟು ಒಬ್ಬರು ಪತ್ನಿ ಕಾಟಕ್ಕೆ ನೊಂದು ಜೀವ ಬಿಟ್ಟಿದ್ದಾರೆ. ಬೆಂಗಳೂರಿನ ಉತ್ತರ ತಾಲೂಕಿನ ಹೆಸರುಘಟ್ಟದ ಸಿಲ್ವೇಪುರದ ನಿವಾಸಿ 41 ವರ್ಷದ ಬಾಲರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 18 ವರ್ಷದ ಹಿಂದೆ ಕುಮಾರಿ ಎಂಬುವರನ್ನ ಬಾಲರಾಜ್ 2ನೇ ವಿವಾಹ ಆಗಿದ್ರು. ಆದರೆ ಈಗ ಪತ್ನಿ ಕುಮಾರಿ ಪತಿ ವಿರುದ್ಧ ವರದಕ್ಷಿಣೆ ಕಿರುಕುಳ ಹಾಗೆ ಅಕ್ರಮ ಸಂಬಂಧ ಆರೋಪ ಹೊರಿಸಿ ಗಲಾಟೆ ಮಾಡಿ ತವರು ಮನೆ ಸೇರಿದ್ದಾರೆ. ಇದರಿಂದ ನೊಂದ ಬಾಲರಾಜ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕ್ರಿಕೆಟ್ ಆಟಗಾರನಾಗಿದ್ದ ಬಾಲರಾಜ್ ತಾನು ಪಡೆದಿದ್ದ ಟ್ರೋಫಿ, ಬ್ಯಾಟ್, ಬಾಲ್ ಎಲ್ಲವನ್ನೂ ತನ್ನ ಜೊತೆಯೇ ಅಂತ್ಯ ಸಂಸ್ಕಾರ ನಡೆಸುವಂತೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅವರ ಕೊನೆ ಆಸೆಯಂತೆ ಶವದ ಪೆಟ್ಟಿಗೆಯಲ್ಲಿ ಎಲ್ಲವನ್ನೂ ಇಟ್ಟು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ದುರಂತ ಒಂದು ಪ್ರಕರಣ ಒಂದಷ್ಟು ಬದಲಾವಣೆ ಕಾರಣ ಆಗತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಹೆಂಡತಿಯರ ಕಾಟಕ್ಕೆ ಗಂಡಂದಿರು ಇಹಲೋಕವನ್ನು ತ್ಯಜಿಸ್ತಾ ಇರ್ತಕ್ಕಂಥ ವಿಷಯ ದುರಂತ. ಬಟ್ ಈ ಸರಣಿ ಮುಂದುವರೆದ್ರೆ ಹೆಂಗೆ? ಇಷ್ಟ ಇಲ್ಲ ಅಂದರೆ ಬಿಟ್ಬಿಟ್ಟಿರ್ಬೇಕು ಆರಾಮಾಗಿ. ಬಟ್ ಕೇಸ್ ಹಾಕಿ ತೊಂದರೆ ಕೊಡ್ತಾರೆ, ಆ ಒಂದು
ವರದಕ್ಷಿಣೆ ಕಿರುಕುಳ ಕೇಸನ್ನೇ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನೋದು ಒಂದಷ್ಟು ಆರೋಪಗಳಿದೆ. ಬಟ್ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು. ಬಟ್ ಶೀಘ್ರವೇ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟವಾದಂಥ ಬದಲಾವಣೆಯನ್ನು ಮಾಡುವಂಥ ಅವಶ್ಯಕತೆ ಇದೆ. ನೋಡ್ಬೇಕು ಕಾನೂನು ಏನ್ ಮಾಡುತ್ತೆ, ಏನಾಗುತ್ತೆ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬೆನ್ನಲ್ಲೇ ನಟ ದರ್ಶನ್ ಇಂದು ಸೆಷನ್ಸ್ ಕೋರ್ಟ್ ಮುಂದೆ ಹಾಜರಾಗಿ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ 45 ದಿನದಿಂದ ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ ಇಂದು ಕೋರ್ಟ್ನಲ್ಲಿ ಬಾಂಡ್ ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು. ದರ್ಶನ್ಗೆ ಸ್ನೇಹಿತ ಧನ್ವೀರ್ ಹಾಗೂ ಸಹೋದರ ದಿನಕರ್ ಶ್ಯೂರಿಟಿ ನೀಡಿದ್ರು. ಇದಾದ ಬಳಿಕ ಮತ್ತೆ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ಸಾಗಿ ದರ್ಶನ್ ದಾಖಲಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಭಾರಿ ಭಯಾನಕ ಚಂಡಮಾರುತ ಇದ್ದಿದೆ. ಕಳೆದ 90 ವರ್ಷದಲ್ಲೇ ಭಾರಿ ಭೀಕರ ಸೈಕ್ಲೋನ್ ಇದಾಗಿದೆ. ಮಡಗಾಸ್ಕರ್ ದ್ವೀಪದ ಬಳಿ ಇರೋ ಫ್ರಾನ್ಸ್ನ ವಸಾಹತು ಆಗಿದ್ದಂತಹ ಮಯೋಟೆ ದ್ವೀಪದಲ್ಲಿ ಚೆಡೋ ಹೆಸರಿನ ಈ ಸೈಕ್ಲೋನ್ ಭಾರಿ ಹಾನಿ ಉಂಟು ಮಾಡಿದೆ. ಮಯೋಟೆ ಜೊತೆಗೆ ಕೊಮ್ಯಾರೋ ದ್ವೀಪಗಳನ್ನು ಸಹ ಈ ಸೈಕ್ಲೋನ್ ಗುಡಿಸಿ ಗುಂಡಾಂತರ ಮಾಡಿದೆ. ಮಯೋಟೋ ದ್ವೀಪದಲ್ಲಿ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಭಯಾನಕ ಗಾಳಿಯ ಬೀಸ್ತಾ ಇದೆ. ಇದರಿಂದ ದೊಡ್ಡ ದೊಡ್ಡ ಮನೆಗಳು, ಮರಗಿಡಗಳು, ವಾಹನಗಳು ಕೂಡ ಹಾರಿಹೋಗಿವೆ. ಮೇಲ್ಚಾವಣಿಗಳು. ಫ್ರಾನ್ಸ್ ಟಿವಿ ವರದಿಯ ಪ್ರಕಾರ ಈ ದುರಂತದಲ್ಲಿ ಈಗಾಗಲೇ 100 ಜನರು ಸಾವನ್ನಪ್ಪಿದ್ದಾರೆ. 1000ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಇಡೀ ಮೊಯಟೆ ದ್ವೀಪ ಭೂಕಂಪಕ್ಕೆ ತುತ್ತಾದಂತೆ ಆಗಿದೆ. ಈ ಚಂಡಮಾರುತ ಆಫ್ರಿಕಾದ ಮೊಜಾಂಬಿಕ್ ಹಾಗೆ ತಾಂಜೇನಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಹಾನಿಯನ್ನ ಉಂಟು ಮಾಡಿ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.